ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಡ ಬಗ್ಗರು ಸಾಕಾಗಿ ಹೋಗ್ತಾ ಇದ್ದಾರೆ. ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಊರನ್ನೇ ತೊರೆದಿದ್ದಾರೆ ಜನ. ಚಾಮರಾಜನಗರದಲ್ಲಾಗಿರುವಂತಹ ಘಟನೆ ಇದು. ಗ್ರಾಮಗಳನ್ನು ತೊರೆದಿದ್ದಾವೆ ನೂರಾರು ಕುಟುಂಬಗಳು. ಪಬ್ಲಿಕ್ ಟಿವಿ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಗ್ರಾಮಗಳನ್ನು ತೊರೆಯದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಡಿಸಿ ಭರವಸೆ ಕೊಟ್ಟಿದ್ದಾರೆ. ಫೈನಾನ್ಸ್ ಕಂಪನಿಗಳ ಕಾರ್ಯನಿರ್ವಹಣೆಯ ಬಗ್ಗೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. 4 ಅಧಿಕಾರಿಗಳ ತಂಡವನ್ನು ರಚಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ, ಬಡವರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಂತಹ ರೀತಿ, ಅವರ ಟಾರ್ಚರ್ ಎಲ್ಲದರ ಬಗ್ಗೆಯೂ ಕೂಡ ಪಬ್ಲಿಕ್ ಟಿವಿ ವಿವರವಾಗಿ ವಿವರಿಸುವಂತಹ ಕೆಲಸವನ್ನು ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತು, ಚಾಮರಾಜನಗರದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ನೂರಾರು ಕುಟುಂಬಗಳ ಪರವಾಗಿ ನಿಲ್ಲುವಂತಹ ಭರವಸೆಯ ಮಾತುಗಳನ್ನಾಡಿದೆ. ಯಾರೂ ಕೂಡ ಈ ಕಿರುಕುಳದಿಂದ ಊರನ್ನು ತೊರೆಯುವ ಕೆಲಸಕ್ಕೆ ಕೈ ಹಾಕಬೇಡಿ, ನಿಮ್ಮ ಜೊತೆಗೆ ನಾವಿದ್ದೇವೆ, ಮೈಕ್ರೋ ಫೈನಾನ್ಸ್ನ ಕಿರುಕುಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು 4 ಅಧಿಕಾರಿಗಳ ವಿಶೇಷ ತಂಡವನ್ನು ರಚಿಸಿ ಈಗ ಆದೇಶವನ್ನು ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂಥದ್ದು. ಹೆಗ್ಗವಾಡಿಪುರ ಅಂಥೇಳಿ, ಚಾಮರಾಜನಗರದ ಹೆಗ್ಗವಾಡಿಪುರದ ನೂರಾರು ಕುಟುಂಬಗಳು ಈ ಮೈಕ್ರೋ ಫೈನಾನ್ಸ್ನವರು ಕೊಡ್ತಾ ಇದ್ದಂತಹ ಕಾಟಕ್ಕೆ ಬೇಸತ್ತು ರೋಸಿ ಹೋಗಿ ಊರನ್ನು ತೊರೆದಿದ್ರು. ಸ್ವಲ್ಪ ಕೇಂದ್ರ ಸಂಘಗಳು ತಗೊಬಿಟ್ರ ಅವ್ರು ಬಂದು ಒತ್ತಲಿ ಬಂದು ತೊಂದರೆ ಕೊಡ್ತಾರೆ ಸರ್. ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆ ಆದರೂ ಬಿಡೋಲ್ಲ ಸರ್. ಬಂದು ಕಟ್ಟಮ್ಮ ಅಂತ ಹಿಂಸೆ ಮಾಡ್ತಾರೆ ಸರ್. ಇವಾಗ ದುಡ್ಡಿಲ್ಲ ಸರ್, ಟೈಮ್ ಕೊಡಿ ಸರ್ ಅಂದರೂ ಕೊಡಲ್ಲ. ಚಾಪೆ ಹಾಸ್ಬಿಟ್ಟು ಕಟ್ಟಮ್ಮ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ಬೋಯ್ತಾರೆ ಸರ್. ನಾನು ಈಗ 7ನೇ ಕ್ಲಾಸ್ ಓದ್ತಾನೆ ಸರ್. ನಾನು ಮುಂದೆ ಓದಬೇಕು ಅಂತ ಕನಸು ಕಟ್ಟಿರವ ಸರ್. ಇವ್ರು ಓದೋಕ್ಕೆ ಬಿಡಲ್ಲ ಸರ್. 7 ಗಂಟೆಗೆ ಬಂದಾಗ 9 ಗಂಟೆಗೆ ಇವ್ರುಗಳ ಕೊಡ್ತಾರೆ ಸರ್. ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಮಗೀಗ ಸಾಯೋದು ಒಂದೇ ಸರ್ ದಾರಿ ಸರ್. ಟೈಮ್ ಟೈಮ್ಲೆಲ್ಲ ಬರ್ತಾರೆ ಸರ್. ಅವಕಾಶನೇ ಇಲ್ದಂಗೆ ಮಾಡ್ತಾರೆ ಸರ್. ಕಟ್ಕೊಡ್ತೀವಿ ಅಂದರೆ ಕೊಡಲ್ಲ ಸರ್. ನಮ್ಮ ಹೆಸರು ಏನಂದ್ರೆ ಇದು ಖಂಡಿತ ಸತ್ಯ ಸರ್. ಇದು ಇವ್ರುಗಳೆಲ್ಲ ಈ ಥರ ಸಾಲ ಕೊಡ್ತೀವಿ ಅಂದ್ಬಿಟ್ಟು ಜನಗಳಿಗೆ ಆಸೆ ಹುಟ್ಟಿಸ್ಬಿಟ್ಟು ಅವ್ರೇನೋ ಸಣ್ಣದಾಗಿ ಅವ್ರ ಮನೆ ವ್ಯವಹಾರ ಮಾಡ್ಕೊಂಡು ಹೋಯ್ತಾಯಿದ್ರು ಸರ್. ಇವ್ರು ಸಾಲ ಕೊಡ್ತೀವಿ ಅಂತಂದಮೇಲೆ ಅವರು ಒಬ್ಬರು ನಮಗೇನು ಫ್ರೀಯಾಗಿ ಸಾಲ ಸಿಗುತ್ತಲ್ಲ, ಕಟ್ಕೋಬೋದಲ್ಲ ಅನ್ನೋ ಆಸೆಗೋಸ್ಕರ ಏನು ಮಾಡಿಬಿಟ್ರು, ತಕ್ಕಂಡು ಏನು ಮಾಡಿಬಿಟ್ರು, ದಿಕ್ಕಾಪಾಲಾಗಿ ಸಾಲ ಮಾಡ್ಕೊಬಿಟ್ರು ಸರ್. ಸಾಲ ಮಾಡ್ಕೊಂಡು ಕಟ್ನಾರ ಪರಿಸ್ಥಿತಿಲಿ ಇವತ್ತು ಸಣ್ಣ ಮಕ್ಕಳನ್ನೆಲ್ಲ, ಓದೋ ಮಕ್ಕಳನ್ನೆಲ್ಲ ಕರ್ಕೊಂಡು ಇವತ್ತು ಮೈಸೂರು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್. ಅದರಿಂದ ತುಂಬ ಜನಕ್ಕೆ ಇದೊಂದು ಭಾರಿ ಟಾರ್ಗೆಟ್ ಆಗಿ ಜನಕ್ಕೆ ತುಂಬ ತೊಂದರೆ ಆಯ್ತದೆ ಸರ್. ಅದರಿಂದ ಇದನ್ನೆಲ್ಲ ನಿಲ್ಲಿಸಿ, ಇದನ್ನೆಲ್ಲ ಖಂಡಿಸಿ, ಎಲ್ಲಿ ತಪ್ಪು ನಡೀತಿದೆಯೋ ಅಲ್ಲೆಲ್ಲ ಇವರು ಆಕ್ಷನ್ ತಗೊಂಡು ವ್ಯವಸ್ಥೆ ಮಾಡಿಕೊಡ್ಬೇಕು. ವ್ಯವಸ್ಥಿತವಾಗಿ ಅವರು ಊರುಗಳು ಬಂದು ಸೇರಬೇಕು ನ್ಯಾಯಯುತವಾಗಿ ಅನ್ನೋದನ್ನು ನಾವು ಕೇಳ್ಕೊತೀವಿ. ಎಷ್ಟು ಕುಟುಂಬಗಳು ಊರು ಬಿಟ್ಟಿದೆ ಸರ್? ಕಾಲಕ್ಕೆ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡುವಂಥದ್ದು. ವಿಶೇಷವಾಗಿ ಈಗ ನಾವು ಈ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಸ್ ರೂಟ್ ಲೆವೆಲ್ನಲ್ಲೇ ಇದು ಹೆಚ್ಚಾಗಿ ನಡೀತಾ ಇರುತ್ತೆ. ನಮಗೆ ಒಂದು ಮಾಹಿತಿ ಬರೋ ಅಷ್ಟರಲ್ಲಿ ತುಂಬ ತಡ ಆಗಿರುತ್ತೆ. ಕೆಲವರು ಪಾಪ ಗುಳೆ ಹೋಗ್ತಾ ಇರೋದು, ಊರು ಬಿಟ್ಟು ಹೋಗ್ತಾ ಇರೋದು, ಶಾಲೆಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು. ಮತ್ತು ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ. ಯಾಕಂದರೆ ಗ್ರಾಮದಲ್ಲಿ ಅರ್ಬನ್ ಏರಿಯಾಸ್ನಲ್ಲಾದರೆ ಒಬ್ಬರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ. ರೂರಲ್ ಏರಿಯಾಸ್ನಲ್ಲಿ ಒಂದೇನಾದರೂ ಸಣ್ಣ ಇಶ್ಯೂ ಆದರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ಥರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಕ್ರಮಗಳನ್ನ ತಗೊಳ್ಳೋದು ನೋಡ್ತಾ ಇದ್ದೀವಿ. ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಈಗ ನಾವು ಒಂದು ಗ್ರಾಮ ಸಭೆ, ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ, ಇವರ ಉಪ್ಪಟಳ, ಇವರು ಕೊಡ್ತಾ ಇದ್ದಂತಹ ಹಿಂಸೆ ವರದಿ ಪ್ರಸಾರ ಆಯಿತು, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಇನ್ನು ಮೇಲಾದರೂ ಕೂಡ ಜಿಲ್ಲೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ಬ್ರೇಕ್ ಬೀಳುತ್ತಾ? ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಹೌದು ಪ್ರೇಮ್, ಖಂಡಿತ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಬಗ್ಗೆ ಬೆಳಿಗ್ಗೆ ತಾನೇ ವರದಿ ಪ್ರಸಾರ ಆಗಿತ್ತು. ವರದಿ ಪ್ರಸಾರದ ಬಳಿಕ ಇದೀಗ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಚಾಮರಾಜನಗರದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶಿಲ್ಪಾ ನಾಗ್ ಅವರು ಕೂಡ ಯಾರು ಊರನ್ನ ಖಾಲಿ ಮಾಡ್ತಿದ್ದಾರೆ ಅಂದ್ರೆ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಹೆದರಿ ಯಾರನ್ನ ಊರನ್ನ ಖಾಲಿ ಮಾಡ್ತಿದ್ದಾರೆ ಅಂತ ಕುಟುಂಬಗಳಿಗೆ ಒಂದು ಅಭಯವನ್ನ ಕೊಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಮುಂದೆ ಸಾಲ ಮಾಡ್ತಕ್ಕಂತ ಕುಟುಂಬಸ್ಥರಿಗೂ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಯಾರು ಕೂಡ ಬೇಕಾಬಿಟ್ಟಿ ಸಾಲವನ್ನ ಮಾಡ್ಕೋಬೇಡಿ, ಮತ್ತೆ ಖಾಸಗಿ ಮತ್ತೆ ಯಾವ ಸಂಸ್ಥೆಯ ಬಳಿ ನೀವು ಸಾಲವನ್ನ ಮಾಡ್ತೀರಿ, ಲೇವಾದೇವಿಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ನೀವು ಸಾಲವನ್ನ ಪಡ್ಕೊಳ್ತಕ್ಕಂಥ ಒಂದು
ಕೆಲಸ ಆಗ್ಬೇಕು ಅನ್ನೋ ಕೂಡ ಮನವಿಯನ್ನು ಕೂಡ ಮಾಡ್ಕೊಟ್ರು ಅಂತ ಹೇಳ್ಬೋದು. ಮತ್ತೆ ಈಗ ಮೈಕ್ರೋ ಫೈನಾನ್ಸ್ ಕಿರುಕುಳ ಏನಿದೆ, ಆ ಕಿರುಕುಳವನ್ನ ಯಾರು ಕೊಡ್ತಿದ್ದಾರೆ ಮತ್ತೆ ಹೇಗೆಲ್ಲ ಮಾಹಿತಿಯೆಲ್ಲ ಸಂಗ್ರಹಿಸಬಹುದು ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ, ತಹಸೀಲ್ದಾರ್ ಕಚೇರಿ ಅಥವಾ AC ಕಚೇರಿ ಅಥವಾ ಜಿಲ್ಲಾಡಳಿತ ಕಚೇರಿಗೂ ಕೂಡ ನೀವು ಮಾಹಿತಿಯನ್ನ ಕೊಡ್ಬೋದು. ಯಾರು ಕಿರುಕುಳ ಕೊಡ್ತಾರೆ ಅಂತವರ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋದ್ರ ಮೂಲಕವಾಗಿ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ 4 ಜನರ ತಂಡವನ್ನು ಕೂಡ ರಚಿಸಿರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.